Hi students, welcome to the 36th session of Inflation Accounting. This is a part again, the third session of Inflation Accounting. So if you want to understand 36th session, what did we do in 35th section? In the 35th session, we spoke about role, merits and demerits. Then we also spoke about the objectives of inflation accounting. So in this session, we will know what are the various types of price level accounting athwa inflation accounting. Mainly, there are three methods of inflation accounting. First one, current purchasing power athwa general purchasing power ಅಂತಾನೆ ಕರೀತಾರೆ ಇದನ್ನ. ಏನು ಹೀಗಾದ್ರೆ ಈಗಂದ್ರೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಎರಡನೇದು ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥಡ್ ಅಂತ ಕರೀತಾರೆ. ಮೂರನೇದು ಹೈಬ್ರಿಡ್ ಮೆಥಡ್ ವಿಚ್ ಇಸ್ ದ ಕಾಂಬಿನೇಷನ್ ಆಫ್ ಕರೆಂಟ್ ಪರ್ಚೇಸಿಂಗ್ ಪವರ್ ಆಸ್ ವೆಲ್ ಆಸ್ ಯೋರ್ ಕರೆಂಟ್ ಕಾಸ್ಟ್ ಅಕೌಂಟಿಂಗ್. ಸೊ ನೌ current purchasing power, what does it mean? The method considers change in general price level. ಈ ಮೆಥಡ್ ಅಲ್ಲಿ ಸಾಮಾನ್ಯ ಬೆಲೆ ಲೆವೆಲ್ ಅನ್ನ ಅಳವಡಿಸ್ಕೋತಾರೆ. They will take into consideration. In this method, the historical cost accounting data are adjusted on the basis of any established or approved general price index at a given date. ಈ ಮೆಥಡಲ್ಲಿ ಏನಾಗುತ್ತೆ ಅಂತ ಅಂದರೆ ಹಿಸ್ಟಾರಿಕಲ್ ಕಾಸ್ಟಲ್ಲಿ ರೆಕಾರ್ಡ್ ಮಾಡಿರೋ ಡೇಟಾನ ತಗೊಂಡು ಅದನ್ನು ದೇ ವಿಲ್ ಅಡ್ಜಸ್ಟ್ ಇಟ್ ಟು ದ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಜನರಲ್ ಪ್ರೈಸ್ ಇಂಡೆಕ್ಸ್ಡ್ ದಿಸ್ ವಿಲ್ ಬಿ ಗಿವನ್ ಇನ್ ಯೋರ್ ಪ್ರಾಬ್ಲಮ್. ಸೊ ಜನರಲ್ ಪ್ರೈಸ್ ಇಂಡೆಕ್ಸ್ಡನ್ನ ತಗೊಂಡು ನಿಮ್ಮ ಹಿಸ್ಟಾರಿಕಲ್ ಕಾಸ್ಟ್ ಏನಿದೆಯೋ ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಯೋರ್ ಇನ್ಫ್ಲೇಷನರಿ ಪ್ರೈಸ್. ಸೊ ಇನ್ ಇಂಡಿಯಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಫ್ RBI ಕ್ಯಾನ್ ಬಿ ಟೇಕನ್ which shows the change in the value of the rupee in the past years. Okay, ನಮ್ಮ ಭಾರತ ದೇಶದಲ್ಲಿ RBI ಬಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೊಡುತ್ತೆ. ಅದನ್ನು ರುಪಿ ಬೆಲೆಗೆ ಪಾಸ್ಟ್ ಇಯರಿಂದ ಇವಾಗವರೆಗೂ ಏನೇನು ಚೇಂಜ್ ಆಗಿದೆಯೋ ಆ ಇಂಡೆಕ್ಸ್ನೇ ನಾವು ಲೆಕ್ಕಕ್ಕೆ ತಗೋತೀವಿ ಅನ್ನೋದು ಎರಡನೇ ವಾಕ್ಯದ ಅರ್ಥ. ಇಂಡೆಕ್ಸ್ ನಂಬರ್ ಅಂತ ಅಂದರೆ ಇಂಡೆಕ್ಸಿಂಗ್ ಅಂದರೆ ಏನು ನೋಡಿ ಇಲ್ಲಿ. They are economic barometers which depicts the change in the price level at the present compared to the price in the base period. ಇದು ಎಕನಾಮಿಕ್ ಇಂಡಿಕೇಟರ್ಸ್ ಅಂತ ಹೇಳ್ತಾರೆ. ನಮ್ಮ ಆರ್ಥಿಕ ಸ್ಥಿತಿಯನ್ನು ಸೂಚಿಸುವಂತಹ ಒಂದು ಇಂಡಿಕೇಟರ್, ಸೂಚನೆ ಮಾಡುವಂತಹ ಒಂದು ಬೆಲೆ ಅಂತ ಹೇಳಬಹುದು. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಇವತ್ತಿನ ರೇಟು ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ರೇಟಲ್ಲಿ ಎಷ್ಟು ಚೇಂಜಸ್ ಇದೆ ಅಂತ ಈ ಇಂಡಿಕೇಟರ್ ನಮಗೆ ತೋರಿಸುತ್ತೆ. ಅದನ್ನು ಕೂಡ ನಿಮ್ಮ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ. ಸೊ ಆ ಪ್ರೆಸೆಂಟ್ ಇಂಡೆಕ್ಸ್ ಇರುತ್ತಲ್ಲ ಅದನ್ನು ತಗೊಂಡು ಹಳೇ ಹಿಸ್ಟಾರಿಕಲ್ ಕಾಸ್ಟನ್ನ ನಾವು ಇನ್ಫ್ಲೇಷನರಿ ಪ್ರೈಸ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಸೊ ಇದರಿಂದ ಆಗುವಂತಹ ಮೆರಿಟ್ಸ್ ಏನು? ಈ ಮೆಥಡು ಇಂಡೆಕ್ಸಿಂಗ್ ಕೊಟ್ಟಿರೋದ್ರಿಂದ, ಇಂಡೆಕ್ಸ್ ನಂಬರ್ ಕೊಟ್ಟಿರೋದ್ರಿಂದ ತುಂಬ ಸುಲಭವಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬಹುದು. ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವೆರಿ ಸಿಂಪಲ್ ಟು ಇಂಪ್ಲಿಮೆಂಟ್. ಓಕೆ, ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅಥವಾ ನಾವು ಅದನ್ನು ನಮ್ಮ ಬುಕ್ಸ್ ಆಫ್ ಅಕೌಂಟಿಂಗ್ಸಲ್ಲಿ ಅಂಡರ್ CPP ಮೆಥಡಲ್ಲಿ ನಾವು ಇಡಬೇಕು ಅಂತ ಅಂದರೆ ಅರ್ಥ ಮಾಡ್ಕೊಳ್ಳೋದು ಈಸಿ. ಯಾಕೆ ಅಂತ ಅಂದರೆ ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದನ್ನು ತಗೊಂಡು ನಾವು ನಮ್ಮ ಹಿಸ್ಟಾರಿಕಲ್ ಕಾಸ್ಟ್ನ ಪ್ರೆಸೆಂಟ್ ಕಾಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಇಟ್ ಈಸ್ ಅನ್ಬಯಸ್ಡ್ ಸಿನ್ಸ್ ದ ಮೆಥಡ್ ಯೂಸಸ್ ಜನರಲ್ ಪ್ರೈಸ್ ಇಂಡೆಕ್ಸ್ ಫಾರ್ ದ ಕನ್ವರ್ಷನ್. ಇದು ಯಾವುದ್ರ ಮೇಲೂ ಕೂಡ ವಾಟ್ ಯು ಕಾಲ್ ಇಟ್ ಆಸ್ ಅನ್ಬಯಸ್ ಅಂತ ಅಂದರೆ ಪಕ್ಷಪಾತ ಇಲ್ಲದೆ ಇರೋದು, ಅನ್ಬಯಸ್ಡ್ ಅಂತ ಅಂದರೆ. ಸೊ ಯಾವುದ್ರ ಮೇಲೋ ಫೇವರ್ ಮಾಡಿ ಅಥವಾ ಒಂದೇ ಪ್ರೈಸ್ ಬೆಲೆ ಈ ಪ್ರೈಸ್ ಮೆಥಡಾಲಜಿನೇ ಯೂಸ್ ಮಾಡಬೇಕು ಅಂತ ಯಾವುದೇ ಸ್ಥಿರವಾದ ವಾಟ್ ಯು ಸೇ ನಂಬಿಕೆ ಇಲ್ದಿರೇ ಆಗುವಂತಹ ಮೆಥಡ್. ಯಾಕೆ ಅಂತ ಅಂದರೆ ಪ್ರೆಸೆಂಟು ಏನು ಇಂಡೆಕ್ಸ್ ಲೆವೆಲ್ ಚೇಂಜ್ ಇದೆಯೋ, ಪ್ರೈಸ್ ಜನರಲ್ ಪ್ರೈಸ್ ಇಂಡೆಕ್ಸ್ ಏನು ಚೇಂಜ್ ಇದೆಯೋ ಅದನ್ನು ತಗೊಂಡು ಹಳೆ ಪ್ರೈಸನ್ನು ಕನ್ವರ್ಟ್ ಮಾಡ್ಕೊಳ್ಳೋದು. ಸೊ ಇಟ್ ಡಸ್ ನಾಟ್ ಬಯಸ್ಡ್ ಅಂತ ಹೇಳ್ತಾರೆ. ಇದರ ಡಿಮೆರಿಟ್ಸು ಇದೆ. ಓಕೆ, ವಾಟ್ ಆರ್ ದ ಡಿಮೆರಿಟ್ಸ್? ದ CPP ಮೆಥಡ್ ಶೋಸ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಅಟ್ ಇಟ್ಸ್ ಕರೆಂಟ್ ಪರ್ಚೇಸಿಂಗ್ ಪವರ್ ಬಟ್ ನಾಟ್ ದ ಟ್ರೂ ವ್ಯಾಲ್ಯೂ ಆಫ್ ದ ಅಸೆಟ್ ಟು ದ ಬಿಸ್ನೆಸ್. ಒಂದು ಅಸೆಟ್ಟಿನ ಕರೆಂಟ್ ಪ್ರೈಸನ್ನು ಮಾತ್ರ ಈ ಮೆಥಡ್ ಹೇಳುತ್ತೆ ಹೊರತು ಬಿಸ್ನೆಸ್ಸಿನ ಅಸೆಟ್
ಟ್ರೂ ವ್ಯಾಲ್ಯೂನ ಈ ಮೆಥಡು ಯಾವತ್ತೂ ಕೂಡ ಹೇಳೋದಿಲ್ಲ ಅನ್ನೋದೇ ಇದರ ಡ್ರಾಬ್ಯಾಕು. ದ ಪ್ರಾಫಿಟ್ ವಿಚ್ ಇನ್ಕ್ಲೂಡ್ಸ್ ಗೇನ್ ಆನ್ ಮಾನಿಟರಿ ಐಟಮ್ಸ್ ಆ್ಯಂಡ್ ಆನ್ ಸ್ಟಾಕ್ ಕನ್ವರ್ಷನ್ ಈಸ್ ಆ್ಯನ್ ಇಲ್ಯೂಸರಿ ಪ್ರಾಫಿಟ್. ಈಗ ನಾವು ಕರೆಂಟ್ ಪ್ರೈಸ್ಗೆ ಅಳವಡಿಸ್ಕೊಂಡು ಮಾನಿಟರಿ ಐಟಮ್ಸ್ ಮತ್ತು ನಾನ್ ಮಾನಿಟರಿ ಐಟಮ್ಸ್ನ ನಾವು ತಗೊಂಡು ಚೇಂಜ್ ಆಗಿರುವಂಥ ಬೆಲೆಯನ್ನು ತೋರಿಸ್ತೀವಲ್ಲ, ಅದು ಜಸ್ಟ್ ಇಲ್ಯೂಷನ್ ಅಂತ ಹೇಳ್ತಾರೆ. ಅಂತ ಅಂದರೆ ಆ ಪ್ರೆಸೆಂಟ್ ಇದಕ್ಕೆ ಮಾತ್ರ ಅದು ಅಳವಡಿಸಿ. ಇಲ್ಯೂಸರಿ ಪ್ರಾಫಿಟ್ಸ್ ಅಂತ ಅಂದರೆ ಭ್ರಮೆ, ಅಂದರೆ ಕ್ಲಿಯರ್ ಪಿಕ್ಚರ್, ರಿಯಲ್ ಪ್ರಾಫಿಟ್ಸ್ ಇಲ್ಲ. ಓಕೆ, ಯಾಕೆ ಅಂತ ಅಂದರೆ ಇವತ್ತಿನ ಬೆಲೆಗೆ ನಾವು ಕನ್ವರ್ಟ್ ಮಾಡಿದ್ರೆ ನಾಳೆಗೆ ಬೇಸ್ ಇಯರ್ ಒಂದೇ ಇದ್ದರೂ ನಾಳೆ ಪ್ರೈಸ್ ಬೇರೆ ಇರುತ್ತೆ, ನಾಳೆ ಇಂಡೆಕ್ಸ್ ಬೇರೆ ಇರುತ್ತೆ. ಸೊ ಅದರಿಂದ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಪ್ರಾಫಿಟ್ಟು ಗೇನ್ ತೋರಿಸಿದ್ರೆ ಅಥವಾ ಸ್ಟಾಕು ಗೇನ್ ತೋರಿಸಿದ್ರೆ ಅದು ಆ ಪರ್ಟಿಕ್ಯುಲರ್ ಡೇಟಿಗೆ ಮಾತ್ರ ಸೀಮಿತ. ಓಕೆ, ನೆಕ್ಸ್ಟ್ ಸಬ್ಸಿಕ್ವೆಂಟ್ ಆಗಿ ಈಗ ಇವತ್ತು ಇನ್ಕ್ರೀಸ್ ಆಗಿದೆ ನಾಳೆ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅನ್ನೋದೆಲ್ಲ ಜಸ್ಟ್ ಭ್ರಮೆನೆ. ಓಕೆ, ಇಟ್ಸ್ ಅನ್ ಇಲ್ಯೂಷರಿ ಪ್ರಾಫಿಟ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ CPP ಮೆಥಡಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡುವಾಗ ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಇದರಲ್ಲಿ ಕೊಟ್ಟಿದೆ. ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡರ್ ಹಿಸ್ಟಾರಿಕಲ್ ಅಕೌಂಟಿಂಗ್ ಸಿಸ್ಟಮ್. ಫಸ್ಟ್ ನಾವು ಏನು ಮಾಡಬೇಕು ಅಂತ ಅಂದರೆ ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಲೈಕ್ ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್, ಇದನ್ನು ಹಿಸ್ಟಾರಿಕಲ್ ಕಾಸ್ಟಲ್ಲಿ ಪ್ರಿಪೇರ್ ಮಾಡ್ಕೊಬಿಡಬೇಕು. ಎರಡನೇದು ಕ್ಲಾಸಿಫೈ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇಂಟು ಮಾನಿಟರಿ ಮತ್ತು ನಾನ್ ಮಾನಿಟರಿ. ಅಸೆಟ್ ಮತ್ತು ಲಯಬಿಲಿಟಿ ಎರಡನ್ನೂ ಕೂಡ ಮಾನಿಟರಿ ಮತ್ತು ನಾನ್ ಮಾನಿಟರಿ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಮೂರನೇದು ಕ್ಯಾಲ್ಕುಲೇಟಿಂಗ್. ಈಗ ಮಾನಿಟರಿ ಮತ್ತು ನಾನ್ ಮಾನಿಟರಿ ಬಗ್ಗೆ ಏನು ಅನ್ನೋದನ್ನು ನಾವು ನೆಕ್ಸ್ಟು ಸ್ಲೈಡಲ್ಲಿ ನೋಡೋಣ. ಕ್ಯಾಲ್ಕುಲೇಟಿಂಗ್ ದ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ ಇಗ್ನೋರಿಂಗ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್. ಓಕೆ, ಆ ಪರ್ಟಿಕ್ಯುಲರ್ ವರ್ಷದಲ್ಲಿ ಇರುವಂತಹ ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ವೇರ್ ಟೇಕಿಂಗ್ ಇನ್ ಟು ಕನ್ಸಿಡ್ರೇಷನ್ ದ ಇಂಡೆಕ್ಸ್ ಲೆವೆಲ್. ಓಕೆ, ಇಂಡೆಕ್ಸ್ಡ್ ಪ್ರೈಸ್ ಇಂಡೆಕ್ಸ್. ಆಮೇಲೆ ರೆಸಿಪ್ಟು ಪೇಮೆಂಟ್ಸ್ಗಳನ್ನು ಇಗ್ನೋರ್ ಮಾಡಬೇಕಾಗತ್ತೆ, ಅದು ಮೂರನೇ ಸ್ಟೆಪ್ಪು. ನಾಲ್ಕನೇ ಸ್ಟೆಪ್ಪು ಓವರ್ ಆಲ್ ನೆಟ್ ಮಾನಿಟರಿ ಗೇನ್ ಮತ್ತು ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಾಲ್ಕನೇ ಸ್ಟೆಪ್ಪಲ್ಲಿ ಓವರ್ ಆಲ್ ನೆಟ್ ಮಾನಿಟರಿ ಗೇನ್ ಮತ್ತು ಲಾಸ್ನ ಮಾಡಬೇಕಾಗತ್ತೆ. ಈಗ ಮಾನಿಟರಿ ಐಟಮ್ಸ್ ಮತ್ತು ನಾನ್ ಮಾನಿಟರಿ ಐಟಮ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮಾನಿಟರಿ ಐಟಮ್ಸ್ ಅಂತ ಅಂದರೆ ದೇ ಆರ್ ದೋಸ್ ಐಟಮ್ಸ್ ದ ರಿಯಲೈಸಬಲ್ ವ್ಯಾಲ್ಯೂ ಆ್ಯಂಡ್ ದ ಪ್ರೈಸ್ ವ್ಯಾಲ್ಯೂ ಆಫ್ ವಿಚ್ ವಿಲ್ ಬಿ ಸೇಮ್ ಆಸ್ ದ ಬುಕ್ ವ್ಯಾಲ್ಯೂ ಆರ್ ವಿಚ್ ಇಸ್ ಫಿಕ್ಸ್ಡ್ ಅಂತ ಹೇಳ್ತಾರೆ. ಮಾನಿಟರಿ ಐಟಮ್ಸ್ ಅಂತ ಅಂದರೆ ಈಗ ರಿಯಲೈಸಬಲ್ ವ್ಯಾಲ್ಯೂ ಅಂತ ಅಂದರೆ ಮಾರ್ಕೆಟ್ ವ್ಯಾಲ್ಯೂ. ಓಕೆ, ಸೊ ಆ ವ್ಯಾಲ್ಯೂ ಮತ್ತು ಬುಕ್ ವ್ಯಾಲ್ಯೂ ಎರಡೂ ಸೇಮ್ ಇರುತ್ತೆ, ಚೇಂಜಸ್ ಇರೋದಿಲ್ಲ. ಅಂತಹ ವ್ಯಾಲ್ಯೂನ ನಾವು ಮಾನಿಟರಿ ವ್ಯಾಲ್ಯೂ ಅಂತ ಕರಿತೀವಿ. ಯಾವುದು ಲೈಕ್ ಡೆಟರ್ಸ್ ಇರಬಹುದು, ಕ್ರೆಡಿಟರ್ಸ್ ಇರಬಹುದು, ನಮ್ಮ ಕ್ಯಾಶ್ ಇನ್ ಹ್ಯಾಂಡ್ ಇರಬಹುದು, ಕ್ಯಾಶ್ ಎಟ್ ಬ್ಯಾಂಕ್ ಇರ್ಬೋದು, ಇವೆಲ್ಲನೂ ಮಾನಿಟರಿ ಐಟಮ್ಸ್. ನಾನ್ ಮಾನಿಟರಿ ಐಟಮ್ಸ್ ಅಂದರೆ ಏನು? ದೇ ಆರ್ ದೋಸ್ ದ ರಿಯಲೈಸಬಲ್ ವ್ಯಾಲ್ಯೂ ಆರ್ ಪೇಯಬಲ್ ವ್ಯಾಲ್ಯೂ ವುಡ್ ಬಿ ಡಿಫ್ರೆಂಟ್ ಫ್ರಮ್ ದ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಅಂತ ಅಂದರೆ ನಾವು ಕೊಂಡ್ಕೊಳ್ಳುವಾಗ ರೆಕಾರ್ಡ್ ಮಾಡುವಂತಹ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಎರಡೂ ಕೂಡ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವ ಯಾವ ಅಸೆಟ್ಸ್ಗಳಿಗೆ ವ್ಯತ್ಯಾಸ ಇರುತ್ತೆ? ಲ್ಯಾಂಡ್ ತಗೊಳ್ಳಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ತಗೊಳ್ಳಿ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ತಗೊಳ್ಳಿ, ವೆಹಿಕಲ್ಸ್ ತಗೊಳ್ಳಿ. ಓಕೆ, ಇವೆಲ್ಲನೂ ಏನಂತ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ನಾವು ಕೊಂಡ್ಕೊಳ್ಳುವಾಗ ಲ್ಯಾಂಡು 3 ಲಕ್ಷ ಇರಬಹುದು, ಆದರೆ ಮಾರಾಟ ಮಾಡುವಾಗ 5 ಇರ್ಬೋದು, 6 ಇರ್ಬೋದು. ಸೊ ಅದೇ ರೀತಿ ಇವನ್ ಮೆಷಿನರಿ ಯೂಸೇಜಿಂದ ಡಿಪ್ರಿಷಿಯೇಟ್ ಆಗುತ್ತೆ. ನಾವು ಇವತ್ತು ಒಂದು ಗಾಡಿ ಕೊಂಡ್ಕೋತೀವಿ ಅಥವಾ ಒಂದು ಟೆಂಪೋ ಟ್ರಾವೆಲರ್ ಕೊಂಡ್ಕೊಳ್ತೀವಿ ಅಂತ ಅಂದರೆ ಅದರ ವ್ಯಾಲ್ಯೂ ಇವತ್ತು ಒಂದು 4 ಅಥವಾ 5 ತಿಂಗಳು ಆದಮೇಲೆ ಅಥವಾ ವರ್ಷಗಳಾದಮೇಲೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಯಾವೊಂದು ಐಟಮ್ಸ್ಗೆ ಕೊಂಡ್ಕೊಳ್ಳುವ ಬೆಲೆ ದಟ್ ಇಸ್ ಬುಕ್ ವ್ಯಾಲ್ಯೂ ಅಲ್ಲಿ ರೆಕಾರ್ಡ್ ಮಾಡ್ತೀವಲ್ಲ ಆ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ವ್ಯತ್ಯಾಸಗಳು ಬರುತ್ತೋ ಅಂತಹ ಅಸೆಟ್ಸನ್ನು ನಾವು ನಾನ್ ಮಾನಿಟರಿ ಐಟಮ್ಸ್ ಅಂತ ಕರಿತೀವಿ. ಅಸೆಟ್ಸೇ ಇರಬೇಕು ಅಂತ ಅಲ್ಲ, ಯಾವ ಒಂದು ಐಟಮ್ ಬಿಸ್ನೆಸ್ಸಲ್ಲಿ ಇರುವಂಥ ಯಾವುದೇ ಐಟಮ್ ವ್ಯಾಲ್ಯೂಸ್ ವ್ಯತ್ಯಾಸ ಇದ್ದರೆ ದೋಸ್ ಆರ್ ಕಾಲ್ಡ್ ಆಸ್ ನಾನ್ ಮಾನಿಟರಿ ಐಟಮ್ಸ್. ಓಕೆ, ಇದು ಈ ಟೆಕ್ಸ್ಟ್ ಬುಕ್ಕಿಂದ ರೆಫರೆನ್ಸ್ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. Hope you understood. So in this session we just went through
the different methods of inflationary accounting, CPP method, okay, current purchasing power method in detail, advantages, disadvantages, and then we also saw the steps in CPP method, and also finally we saw what are monetary and non-monetary. Monetary and non-monetary can come for 2 marks or they can ask you for 5 marks. Differentiate ಮಾಡಿ ಅಂತ ಹೇಳ್ತಾರೆ. Okay, with this, thank you very much.